ನಮಸ್ಕಾರ ವೀಕ್ಷಕರೇ. PTCL ಕಾಯ್ದೆ ಅಡಿಯಲ್ಲಿ ಒಮ್ಮೆ ಆಸ್ತಿಯನ್ನ ಮಾರಾಟ ಮಾಡಿ ಹಿಂದಕ್ಕೆ ಪಡೆದು ಮತ್ತೆ ಮಾರಾಟ ಮಾಡಿ ಅದನ್ನು ಹಿಂದಕ್ಕೆ ಪಡಿಬಹುದಾ ಅನ್ನೋ ವಿಚಾರವಾಗಿ ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಅಕ್ಟೋಬರ್ 30ಕ್ಕೆ ಈ ಒಂದು ತೀರ್ಪನ್ನ ಕಾಯ್ದಿರಿಸಿತ್ತು. PTCL ಕಾಯ್ದೆಯ ಕುರಿತು ಕರ್ನಾಟಕ ಹೈಕೋರ್ಟ್ ಅನುದಾನ ಪಡೆದವರು ಭೂಮಿಯನ್ನ ಈಗಾಗಲೇ ಪುನಃ ವಾಪಸ್ ಪಡೆದುಕೊಂಡು ಮತ್ತೆ ಮಾರಾಟ ಮಾಡಿದಾರ ಅಂತ ಹೇಳಿದ್ರೆ ಅಂತ ಒಂದು ಜಮೀನುಗಳನ್ನ ಹಿಂದಕ್ಕೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಶ್ರೀಮತಿ ರುದ್ರಮ್ಮ ಮತ್ತು ಇತರರು ವರ್ಸಸ್ ಕರ್ನಾಟಕ ರಾಜ್ಯ ಏಪ್ರಿಲ್ 2025 ಪ್ರಕರಣದ ಈ ತೀರ್ಪು ಪುನರಾವರ್ತಿತ ಅರ್ಜಿಗಳ ಕಾನೂನಿನ ದುರುಪಯೋಗ ಆಗುತ್ತದೆ ಮತ್ತು PTCL ಕಾಯ್ದೆಯು ಅಂತಹ ನಂತರದ ವರ್ಗಾವಣೆಗಳಿಗೆ ಉದ್ದೇಶವನ್ನು ನೀಡಿಲ್ಲ ಅಂತ ಹೇಳಿ ತೀರ್ಮಾನಿಸುವ ಮೂಲಕ ನ್ಯಾಯಮೂರ್ತಿಗಳಾದ NS ಸಂಜಯ್ ಗೌಡ ಅವರು ಏಪ್ರಿಲ್ 9, 2025 ಒಂದು ಆದೇಶವನ್ನ ಮಾಡಿದ್ರು. ಈ ತೀರ್ಪಿನ ಪ್ರಮುಖ ಅಂಶಗಳು ಏನೆಲ್ಲ ಇತ್ತು ಅಂತ ನೋಡೋದಾದ್ರೆ, ಒಮ್ಮೆ PTCL ಕಾಯ್ದೆಯ ಅನ್ವಯ ಅದನ್ನು ಹಿಂದಕ್ಕೆ ಪಡೆದು ಮತ್ತೆ ವರ್ಗಾವಣೆ ಮಾಡೋದನ್ನ ಅನುಮೋದನೆ ಮಾಡೋದ್ರ ಮುಖಾಂತರ ಈ ಒಂದು ಪ್ರಕರಣಗಳು ಹೆಚ್ಚಿನ ರೀತಿಯಲ್ಲಿ ದುರುಪಯೋಗ ಆಗುತ್ತೆ ಅಂತೇಳಿ ಪುನರಾವರ್ತಿತ ಅರ್ಜಿಗಳನ್ನ ತಗೋಬಾರದು ಅಂತೇಳಿ ಹೇಳ್ತಾ ಇದೆ. ಅಂದ್ರೆ ಭೂಮಿಯ ಅನುದಾನ ಪಡೆದವರಿಗೆ ಹಿಂತಿರುಗಿಸಿ ಮತ್ತೆ ಮಾರಾಟ ಮಾಡಿದ್ರೆ ಈ ಕಾಯ್ದೆಯನ್ನ 2ನೇ ಬಾರಿ ಅನ್ವಯಿಸಲಾಗುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದೆ. ಇದರ ಮುಖ್ಯ ಉದ್ದೇಶ ದುರುಪಯೋಗವನ್ನು ತಡೆಯೋದು. ಭೂಮಿಯನ್ನ ಪುನಃಸ್ಥಾಪಿಸಿ ಮಾರಾಟ ಮಾಡಿದ ನಂತರ ಕಾಯ್ದೆಯನ್ನ ಪದೇ ಪದೇ ಬಳಸುವುದರಿಂದ ಪುನರಾರಂಭದ ಪ್ರಕ್ರಿಯೆಯು ಅರ್ಥಹೀನ ಆಗುತ್ತದೆ ಮತ್ತು ಕ್ರಿಮಿನಲ್ ಅಪರಾಧವಾಗುತ್ತದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಎಷ್ಟೋ ಜನ ಅಮಾಯಕರು ಇದರಿಂದ ಮೋಸ ಹೋಗ್ತಾ ಇರ್ತಾರೆ. ಇಲ್ಲಿ ಹಣ ಪಡ್ಕೊಳ್ಳೋರು ಪಡ್ಕೋತಾನೆ ಇರ್ತಾರೆ. ಆದ್ರಿಂದ ಈ ಕಡೆ ತೆಗೆದುಕೊಂಡವ್ರಿಗೆ ಹಣನೂ ಇಲ್ಲ, ಆಸ್ತಿನೂ ಇಲ್ಲ ಅನ್ನೋ ರೀತಿ ಆಗುತ್ತೆ. ಅಷ್ಟೇ ಅಲ್ಲದೆ ವರ್ಷಾನುಗಟ್ಟಲೆ ಕೋರ್ಟ್ ಮತ್ತು ಕಚೇರಿಗಳಿಗೆ ಓಡಾಡುವಂತ ಸಂದರ್ಭಗಳು ಉಂಟಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಷಯ ತಿಳಿಸ್ತಾ ಇರೋದೇನೆಂದ್ರೆ, PTCL ಕಾಯ್ದೆಯು ಆರಂಭಿಕ ಅನಧಿಕೃತ ವರ್ಗಾವಣೆಗಳನ್ನ ಅನೂರ್ಜಿತಗೊಳಿಸಿದ್ರು ಕೂಡ ಭೂಮಿಯನ್ನ ಪುನಃಸ್ಥಾಪಿಸಿದ ನಂತರ ವರ್ಗಾವಣೆಗಳಿಗೆ ಇದು ಅನ್ವಯಿಸುವುದಿಲ್ಲ. ಅಂದ್ರೆ ಈಗಾಗಲೇ ಒಂದ್ಸಲ ಅವರು ಏನೋ ಒಂದು ಜಮೀನುಗಳನ್ನ ಮಾರಾಟ ಮಾಡಿರ್ತಾರೆ ಅನಧಿಕೃತವಾಗಿ, ಅದನ್ನ ಅನೂರ್ಜಿತಗೊಳಿಸಿರ್ತಾರೆ. ಅಂದ್ರೆ ಅದನ್ನ ಮಾರಾಟ ಆಗಿರೋದು ತಪ್ಪು ಅಂತೇಳಿ ಮತ್ತೆ ಅವರು ಮೂಲ ಮಾಲೀಕರಿಗೆ ಹಿಂದಿರುಗಿಸಿರ್ತಾರೆ. ಅಂತ ಭೂಮಿಗಳನ್ನ ಮತ್ತೆ ಮಾರಾಟ ಮಾಡೋದಕ್ಕೂ ಕೂಡ ಇದು ಅನ್ವಯಿಸುವುದಿಲ್ಲ. ಅಂದ್ರೆ 2ನೇ ಬಾರಿ ಮತ್ತೆ ಇದನ್ನು ಕೂಡ 2ನೇ ಬಾರಿ ಅಂತಾನೆ ಕನ್ಸಿಡರ್ ಮಾಡಿ ಇದಕ್ಕೆ ಮನ್ನಣೆ ಕೊಡಬಾರದು ಅಂತೇಳಿ ಸ್ಪಷ್ಟಪಡಿಸಿದೆ. ಆದರೆ ಸೆಪ್ಟೆಂಬರ್ 26 ನ್ಯಾಯಮೂರ್ತಿಗಳಾದ R ದೇವದಾಸ್ ಅವರು ನೀಡಿದ ತೀರ್ಪಿನಿಂದ ಎಲ್ಲರೂ ಕೂಡ ಗೊಂದಲಕ್ಕೊಳಗಾದ್ರು. ಅವರ ಒಂದು ತೀರ್ಪಿನ ಪ್ರಕಾರ ಈಗಾಗಲೇ ಭೂಮಿಯನ್ನ ಮೂಲ ಮಂಜೂರುದಾರರು ಒಮ್ಮೆ ಮಾರಾಟ ಮಾಡಿ ಹಿಂದಕ್ಕೆ ಪಡೆದಿದ್ರು ಕೂಡ ಮತ್ತೊಮ್ಮೆ ಮಾರಾಟ ಮಾಡಿ ಅವರ ವಾರಸುದಾರರು ಅದನ್ನು ಮರಳಿ ಪಡೆಯೋದಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ. PTCL ಭೂಮಿಯನ್ನ ಹಿಂದಕ್ಕೆ ಪಡೆಯೋದಕ್ಕೆ ಮೂಲ ವಾರಸುದಾರರು ಎಷ್ಟು ಬಾರಿ ಆದರೂ ಅರ್ಜಿನ ಸಲ್ಲಿಸಬಹುದು ಅಂತೇಳಿ ಒಂದು ತೀರ್ಪನ್ನ ನೀಡಿದ್ರು. ನಂತರ ಈ ಒಂದು ಕೇಸ್ ಗೊಂದಲಕ್ಕೆ ಎಡೆ ಮಾಡಿಕೊಡ್ತು ಮತ್ತು ಇದಕ್ಕೆ ರಿಟ್ ಅಪೀಲ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಪೀಲ್ ಸಂಖ್ಯೆ 1657/2025. ಈ ಒಂದು ಕೇಸ್ನ ವಿಚಾರವಾಗಿ ಅಕ್ಟೋಬರ್ 30ಕ್ಕೆ ಒಂದು ತೀರ್ಪನ್ನ ನೀಡಲಾಗುತ್ತೆ ಅಂತ ಹೇಳಿದ್ರು. ಈ ದ್ವಿಸದಸ್ಯ ಪೀಠದ ತೀರ್ಪು ಇನ್ನೂ ಕೂಡ ಬಂದಿಲ್ಲ. ಇದನ್ನ ನವೆಂಬರ್ 27ಕ್ಕೆ ಮುಂದೂಡಲಾಗಿದೆ. ನವೆಂಬರ್ 27ಕ್ಕೆ ಯಾವ ರೀತಿ ತೀರ್ಪು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಕಾನೂನಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಜನರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.